20 ಎಕರೆ ಜಮೀನು ವಿವಾದ ನ್ಯಾಯಾಲಯದಲ್ಲಿ ಪ್ರಕರಣ ಇರುವಾಗಲೇ ಅಣ್ಣನಿಂದ ತಮ್ಮನ ಕೊಲೆ ಅರ್ಕಲ್ಗೂಡು ಸಮೀಪ ದಾರುಣ ಘಟನೆ. ಅರ್ಕಲ್ಗೂಡು ತಾಲೂಕಿನ ಸೋಂಪುರ ಮಲ್ಲಿಪಟ್ಟಣ ಹೋಬಳಿಯಲ್ಲಿ ಆಸ್ತಿ ವಿವಾದಕ್ಕೆ ಸಂಬಂಧಿಸಿದಂತೆ ಶಿಕ್ಷಕ ಅಣ್ಣನಿಂದ ತಮ್ಮನ ಕೊಲೆ ನಡೆದ ದಾರುಣ ಘಟನೆ ವರದಿಯಾಗಿದೆ. ಮೃತ ದಯಾಕರ್ ಮತ್ತು ಅವರ ಅಣ್ಣ ರಾಜಶೇಖರ್ ನಡುವೆ 20 ಎಕರೆ ಜಮೀನು ವಿಚಾರವಾಗಿ ವಿವಾದವಾಗಿತ್ತು. ಈ ಸಂಬಂಧ ಕಳೆದ 4 ವರ್ಷಗಳಿಂದ ಅರ್ಕಲ್ಗೂಡು ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದೆ. ವಿವಾದಿತ ಸ್ಥಳದಲ್ಲಿ ರಾಜಶೇಖರ್ ಸಿಲ್ವರ್ ಮರ ಕಡಿಯುತ್ತಿದ್ದಾಗ ದಯಾಕರ್ ಪ್ರಶ್ನೆ ಮಾಡಿದ್ದಾರೆ. ಇದರಿಂದ ಕೋಪಿತಗೊಂಡ ರಾಜಶೇಖರ್ ಏಕಾಏಕಿ ಮಚ್ಚಿನಿಂದ ದಯಾಕರ್ ಅವರ ಕುತ್ತಿಗೆಗೆ ಹೊಡೆದಿದ್ದು ತೀವ್ರ ರಕ್ತಸ್ರಾವದಿಂದ ದಯಾಕರ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಪಕ್ಕದಲ್ಲಿದ್ದ ದಯಾಕರ್ ಅವರ ಇನ್ನೊಬ್ಬ ತಮ್ಮ ಸೋಮಶೇಖರ್ ಅವರ ಕುತ್ತಿಗೆಗೆ ಮತ್ತು ಕೈಗಳಿಗೂ ಗಾಯಗಳಾಗಿವೆ. ಸದ್ಯ ಆರೋಪಿ ರಾಜಶೇಖರ್ ಪರಾರಿಯಾಗಿದ್ದು ಅರ್ಕಲ್ಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದ್ರ ಸಿಲ್ವರ್ ಮರ ಕಡೆಗೆ ಇದ್ ಮಾಡ್ತಿದ್ರ ಕಡಿಬೇಡಿ ಕೋರ್ಟ್ ಅಲ್ಲಿ ತೀರ್ಮಾನ ಆಗ್ಲಿ ಆಮೇಲೆ ಕಳ್ಕೊಳ್ಳಿರಿ ಅಂತ ಹೇಳಿದ್ರು. ಪೊಲೀಸ್ ಸ್ಟೇಷನ್ ಕಳೆದವರ ಕಂಪ್ಲೇಂಟ್ ಆಗಿತ್ತು. ಕಡಿಬೇಡಿ ಅಂತ ಹೇಳಿದ್ರು ಮೇಡಮ್, ಯಾರು ಕಡಿಬೇಡಿ ಅಂತ ಹೇಳಿದ್ರು ಮೇಡಮ್. ಆದ್ರೂ ಇವತ್ತು ವ್ಯಾಪಾರ ಮಾಡ್ಕೊಂಡ್ ಬಂದಿದ್ರು ಸರ್. ಹರೀಶನ ಬಂದ್ 4 ಮರ ಕಡ್ದಿದ್ರು. ಕಡಿಬೇಡಿ ಅಂತ ಹೇಳಿದ್ರು, ಅವ್ರು ಕಡಿತಾ ಇದ್ರು. ನನಗೆ ನಾ ದುಡ್ಡು ಕೊಟ್ಟಿದೆ ಅಂತ ದುಡ್ಡು ಕೊಟ್ಟರು ನೀವು ತೀರ್ಮಾನ ಆಗೋಗಿ ಕಡಿಬೇಡಿ, ಪೊಲೀಸರು ಬರ್ತಾರೆ ತಾಳ್ರಿ ಫೋನ್ ಮಾಡಿದೆ ಅಂತ ಫೋನ್ ಮಾಡ್ದ ಸರ್ ಪೊಲೀಸ್ನರಿಗೆ. ಯಾರು ಈಗ ಗಲಾಟೆ ಮಾಡಿ ಮಚ್ಚಲ್ ಹೊಡೆದಾರ? ಯಾರು? ರಾಜಶೇಖರ್ ಅನ್ನಾರ? ರಾಜಶೇಖರ್ ಮಾಸ್ಟರ್ ಸರ್ ಅವರು. ಎಲ್ಲಿ? ಸಕಲೇಶ್ಪುರಕ್ಕೆ ಮಾಸ್ಟರ್. ಅವರು ಇಲ್ಲೇ ಬರ್ತಾರೆ ಊರಲ್ಲಿ ಬಂದು. ಅವ್ರು ಬೆಳಗ್ಗೆ ಹಿಂಗೆ ಮಾತಾಡ್ತಿರೋ ಸರ್. ಸುಮಾರು 4 ಜನ ಅಣ್ಣ ತಮ್ದಿರು ಹಿರಿಯ ಅಣ್ಣ ಎಲ್ಲ ಸೇರಿ ಮಾತಾಡ್ತಿರು. ಅವ್ರು ಸಡನ್ ಬಂದಿದೆ ಏನೋ ಯಾರೋ ಮರ ಕಡೆಯೋ ಅಂತ ಮಾತಾಡಿದ್ರೆ ಗೊತ್ತಿಲ್ಲ ಹೊಡೆದೇ ಬಿಟ್ಟ ಸರ್. ನೀವು ಅಲ್ಲೇ ಇದ್ರಿ? ನಾನು ಅಲ್ಲೇ ಇದ್ದೆ. ನನ್ನ ಮಗ ನನ್ನ ಮೈದೆ ಎಲ್ಲ ಹಾಗೆ ನಿಂತಿದ್ದ ಸರ್. ಅವರು ಸರ್ ಅದು ಕೋರ್ಟ್ ಅಲ್ಲಿ 3 ವರ್ಷದಿಂದ ಕೋರ್ಟ್ ನಡೀತಿದೆ ಸರ್. ಜಮೀನು ನಮ್ಮ ಅಣ್ಣ ತಮ್ಮದಿರು ದೊಡ್ಡಪ್ಪನ ಮಕ್ಕಳಿಗೂ ನಮಗೂ. ಅದನ್ನು ಮೊನ್ನೆ ಈಗ ಒಂದು 15 ದಿವಸದಲ್ಲಿ ಮರ ಕಡಿಯಕ್ಕೆ ಬಂದ್ರು ಸರ್. ಅದು ಗಲಾಟೆ ಆಯ್ತು, ಅವರೇ ಕಂಪ್ಲೇಂಟ್ ಮಾಡಿದ್ರು. ಅದು ಸ್ಟೇಷನ್ ಅಲ್ಲಿ ಕಡಿಬೇಡಿ ಅಂತ ಹೇಳಿ ಸ್ಟೇಷನ್ ಮುಖಾಂತರ ಇದು ಮಾಡಿದ್ರು ಸರ್ ಅವರು. ಆದ್ರೂ ಮತ್ತೆ ಬಂದು ಇವತ್ತು ಕಡಿಯಕ್ಕೆ ಬಂದು ಮರ ಕಡಿಯಕ್ಕೆ ಬಂದಾಗ ಯಾರು ಕಡಿತಿದ್ರಿ ಅಂತ ಕೇಳಕ್ ಹೋದಾಗ ಸರ್ ನಮ್ಮ ದೊಡ್ಡಪ್ಪನ ಮಕ್ಕಳೆಲ್ಲ ಬಂದು ಸರ್ ನಮಗೆ ಹೊಡೆದಿದ್ದಾರೆ. ಯಾರು ಹೊಡೆದರು? ರಾಜಶೇಖರ್, ಶಿವಕುಮಾರ್, ವಿರೂಪಾಕ್ಷ, ನೇತ್ರಾವತಿ, ಗೌರೀಶು, ಗಣೇಶ್, ಕವಿತಾ, ರಕ್ಷಿತ್, ಭವನ, ಆಮೇಲೆ ನೇತ್ರಾವತಿ, ರತ್ನಮ್ಮ. ಇವತ್ತು ಸರ್ ಅದೇ ಬಂದು ಮರ ಕಡಿತಿದ್ರು. ನಾವು ಜೋಳ ಹಾಕಿದ್ದು ಅಲ್ಲಿ ಮೈಕ್ರೋ ಮಾಡೋಣ ಅಂತ ಹೋಗ್ತಿದ್ದು. ಮಿಷಿನ್ ಸೌಂಡ್ ಆಯ್ತಿರೋ ನೋಡಿ ನಾವು ನಮ್ಮ ಚಿಕ್ಕಪ್ಪ ಹೊಲ್ತಾ ಇದ್ದು ಬಂದು ಅಲ್ಲಿಂದ ನಮ್ಮ ಅಪ್ಪನೂ ಬಂತು. ಹಿಂಗೆ ಮಾತುಕತೆ ಮಾಡ್ತಿದ್ರು ಸರ್. ಅವ್ರು ತಳ್ಳಹಳ್ಳಿ ಇದ್ದವ್ರು ಏನ್ ಮಾಡಿದ್ರು, ನಾನು ದುಡ್ಡು ಕೊಟ್ಟಿದ್ದೀನಿ, ನಾನು ಮರ ತಗೋತೀನಿ ಅಂತ ಕಡಿತಾನೆ ಇದ್ರು. ನಾವು ಕಡಿಬೇಡಿ ಅಂದ್ಬಿಟ್ಟು 102 ಫೋನ್ ಮಾಡಿದ್ರು. ಆಲ್ಮೋಸ್ಟ್ ಬರ್ತಿದ್ರು. ಅವ್ರು ರಾಜಶೇಖರ್ ಅನ್ನೋರು ಸೀದಾ ಬಂದು ಸೀದಾ ಬಂದು ಮಚ್ಚ ನೋಡ್ದೆ ಬಿಟ್ಟು ಮಾತುಕತೆನೂ ಮಾಡಿಲ್ಲ. ಸೀದಾ ಬಂದು ನೋಡ್ದೆ ಹೊಡೆದೋನು ಚಿಕ್ಕಪ್ಪು ನಮ್ಮ ಅಪ್ಪಂಗೂ ಹೊಡೆದು ಚಿಕ್ಕಪ್ಪಂಗೂ ಹೊಡೆಯಕ್ಕೆ ಹೋದ. ಇಟ್ಕೊಂಡು ನಾವು ನಮ್ಮ ಚಿಕ್ಕಪ್ಪಂಗೂ ಕತ್ತಿಗೆಲ್ಲ ಇಟ್ಬಿದ್ದೈತೆ, ಕೈಗೆಲ್ಲ ಕಟ್ಟಿಸ್ಬೋದು. ಅವರಿಗೂ ಮಾಡಿ ಅವ್ರನ್ನ ಇಟ್ಕೊಳ್ಳೋ ಅಷ್ಟೊತ್ತಿಗೆ 5 ನಿಮಿಷ ಆಗಿ ಹೋಯ್ತು. ಸುಮಾರು ಬ್ಲೇಡ್ ಹೋಗೇ ಬಿಟ್ಟು ಕಾರ್ ತಗೊಂಡು ಇಲ್ಲಿ ಬರೋ. ಇದು ಎಷ್ಟು ವರ್ಷದಿಂದ ವ್ಯಾಜ್ಯ ನಡೀತಾ ಇದೆ ಸರ್? ಇದು 2 ವರ್ಷದಿಂದ ನಡೀತಿದೆ ಸರ್ ಕೇಸು ಕೋರ್ಟಲ್ಲಿ. ಏನ್ ಸಮಸ್ಯೆ ಅದು? ಅದು ಸರ್ ಪಿತಾಜಿತ ಆಸ್ತಿ ಕರೆಕ್ಟಾಗಿ ಹಂಚಿಕೆ ಆಗಿಲ್ಲ. ನಮಗೆಲ್ಲ ಒಂದು 3.5 ಎಕರೆ ಬಂದೈತೆ, ಅವ್ರಿಗೆ ಒಂದು 10 ಎಕರೆ ಟೋಟಲ್ 20 ಎಕರೆ ಜಮೀನು. ಇದು ಸ್ವತಃ ಅಣ್ಣ ತಮ್ಮದಿರ ಇಲ್ಲ ದಾಯಾದಿ ಮಕ್ಕಳ?